के लिए खुला है, मंदिर है हमारा। मानव का धर्म क्या है, मिलती है राह जिसमें, चाहता भला सभी का मंदिर है। मन अधिनायक जय हे भारत भाग्य विधाता। पंजाब सिंध गुजरात मराठा द्राविड उत्कल बंगा। ಸಹಕಾರವನ್ನ ಕೋರ್ತಾ ಶಾಲೆಯಲ್ಲಿ ಮಕ್ಕಳ ಶಿಸ್ತು ಮತ್ತು ಕಲಿಕೆಗೆ ತಮ್ಮೆಲ್ಲರ ಸಹಾಯ ಮತ್ತು ಸಹಕಾರ ಅವಶ್ಯಕ ಇದೆ. ಈ ದಿಶೆಯೊಳಗ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಸಿಬ್ಬಂದಿ ವರ್ಗಕ್ಕೆ, ನಮ್ಮ STMC ಅವರಿಗೆ ಎಲ್ಲರಿಗೂ ಸಹಿತ ತಮ್ಮ ಸಹಾಯ ಸಹಕಾರವನ್ನು ಕೇಳ್ತಾ, ಆಗಸ್ಟ್ 15 ಅಂದ ತಕ್ಷಣ ನಮ್ಗೆಲ್ಲರಿಗೂ ಒಂಥರ ಮೈ ನವಿಗಳಿಸುವಂತಹ ಸಂಭ್ರಮ. ಯಾಕಂದ್ರೆ ತ್ಯಾಗ ಬಲಿದಾನಗಳಿಂದ ಈ ಸ್ವಾತಂತ್ರ್ಯವನ್ನು ಪಡೆದಿರ್ತಕ್ಕಂಥ ದೇಶ ನಮ್ಮದು. ಜಗತ್ತಿನ ಇತಿಹಾಸದಲ್ಲಿ ಕೇವಲ ರಕ್ತರಹಿತ ಕ್ರಾಂತಿಯನ್ನು ಹೊರತುಪಡಿಸಿ ಅಹಿಂಸೆಯ ಮೂಲಕ ಸ್ವಾತಂತ್ರ್ಯ ಪಡೆದಿರ್ತಕ್ಕಂಥ ದೇಶ ಭಾರತ. Today I am going to speak about Independence Day. But at first I would like to ನನ್ನ ಉಸಿರು ಎಂದು ಹಾಡನ್ನು ಹೇಳಲು ಬರುತ್ತಿದ್ದಾರೆ ಸುಪ್ರೀತಾ ಹಾಗೂ ಸಂಗಡಿಗರು. ಮಕ್ಕಳ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರ್ಥ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರ್ಥ. ಇಲ್ಲಿ ಒಮ್ಮೆ ಜನ್ಮ ತಾಳದು. ಮುಖ್ಯ ಪಾಠ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಇಲ್ಲಿ ನಾನು ಆಗಸ್ಟ್ 15 ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಬ್ರಿಟಿಷ್ ಆಡಳಿತದಿಂದ ಭಾರತ ದೇಶ 1947 ಆಗಸ್ಟ್ 15 ಸ್ವಾತಂತ್ರ್ಯವಾಯಿತು. ಪ್ರತಿ ವರ್ಷ ಭಾರತದಿಂದ ಈ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ. ಈ ದಿನ ದೇಶದ ಎಲ್ಲೆಡೆ ತ್ರಿವರ್ಣ ಧ್ವಜ ಹಾರಿಸಿ ಸಿಹಿ ಹಂಚಲಾಗುತ್ತದೆ. ಈ ಆಚರಣೆಯ ಪ್ರಮುಖ ಸಂಭ್ರಮ ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಯುತ್ತದೆ. ಈ ಸಂಭ್ರಮದಲ್ಲಿ ನಾವು ಆಚರಿಸುತ್ತೇವೆ. 70ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಒಂದು ತೋಟದಲ್ಲಿ ಹಲವು ಬಣ್ಣ ಹೂಗಳು. 1947 में हमारा भारत देश ब्रिटिशर स्वतंत्र बनाने के लिए महात्मा गांधी जी, लाल बहादुर शास्त्री, जवाहरलाल नेहरू, किशोर रानी जन्म वीरों ने अपना प्राण को त्याग किया. जय हिंद, जय भारत. 7 ಆಗಸ್ಟ್ 15ರಂದು ಭಾರತ ಸರ್ಕಾರದಿಂದ ಸ್ವಾತಂತ್ರ್ಯವನ್ನು ಪಡೆಯಿತು. ನಾವು ಪ್ರತಿ ವರ್ಷ ಆಗಸ್ಟ್ 15ರಂದು ಭಾರತೀಯ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ. Teachers, parents and my dear friends, today we are celebrating our national festival. It is a special day to us because long ago many brave men and women fought for and drove without fear. Finally, many years of hard struggles, India became independent from British rule on 15th August 1947. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಇಂದಿಗೆ 77 ವರ್ಷಗಳು ಕಳೆದಿವೆ. ನಮಗೆ ಸ್ವಾತಂತ್ರ್ಯ ಸಿಗಲು ಅನೇಕ ವೀರ ಯೋಧರು ಹೋರಾಡಿ ನಮ್ಮ ದೇಶವನ್ನು ಸ್ವಾತಂತ್ರ್ಯಗೊಳಿಸುವಲ್ಲಿ ಕಾರಣೀಕರ್ತರಾಗಿದ್ದಾರೆ. ಅವರ ಹೋರಾಟದ ಧೈರ್ಯ ಸ್ಥೈರ್ಯಗಳನ್ನು ನಾವು ಸದಾ ನೆನೆಯಲೇಬೇಕು. ಆ ಹೋರಾಟಕ್ಕೆ ಸ್ಫೂರ್ತಿ ತುಂಬಿದ ಮತ್ತು ತುಂಬುತ್ತಿರುವ ಕವಿಗಳನ್ನು ನಾವು ನೆನೆಯಲೇಬೇಕಲ್ಲವೇ?
ಅದೆಷ್ಟೋ ಕವಿಗಳು ತಮ್ಮ ಸ್ವಾತಂತ್ರ್ಯದ ಕಿಂಚಿನ ದೇಶಭಕ್ತಿ ಗೀತೆಗಳಿಂದ ಯೋಧರಿಗೆ ಹುರುಪನ್ನು ತುಂಬಿದರು, ಹೋರಾಟದ ಛಲವನ್ನೂ ತುಂಬಿದರು. ಇದನ್ನು ಬರೆದವರು ಕೈಯಾರಕಿಯ ನರೈ. ನವ ಭಾವ ನವ ಜೀವ ನವ ಶಕ್ತಿ ಹಾಡುತ್ತೆ ಹಾಡದೆ ವೀರತನದ ವೀರ ಸಂಭಾವನೆಯ ತೆರೆಮರೆಗೆ ವೀರ ಧ್ವನಿ ಏರಬೇಕು. ನವ ಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ದೀರ್ಘತರ ಗಂಭೀರ ಭಾವನೆಯ ತೆರೆಮರೆಗೆ ವೀರ ಧ್ವನಿ ಏರಬೇಕು. ಜಾತಿ ಕುಲ ಮತ ಧರ್ಮ ಭಾಷೆಗಳ ಕಡೆದೊಗೆದು ಎಲೆ ಹಿಗ್ಗಿ ಹಾಡಬೇಕು. ಯುಗ ಯುಗಗಳ ಆಚೆಯಲ್ಲಿ ಮುನ್ನ ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ ಗುರಿ ತಪ್ಪದೊಮ್ಮುಖದ ಬಯಕೆ ಬೆಂಬಲ. ನಮಗೆ ಸ್ವಾತಂತ್ರ್ಯ ಸಿಕ್ಕು ಇಂದಿಗೆ 77 ವರ್ಷ ಕಳೆಯಿತು. ಇಡೀ ಭಾರತಕ್ಕೆ ಹರ್ಷ ಹುಟ್ಟಿತು. ಅಂದು ಮಾಡಿದ ಬಲಿದಾನ ಇಂದು ಉಣ್ಣುವೆವು ನೆಮ್ಮದಿಯಿಂದ ಅನ್ನ. ಗಾಂಧೀಜಿ, ಲಾಲ್, ಪಾಲ್, ಬಾಲ್, ರಾಣಿ ಚೆನ್ನಮ್ಮ ಇವರು ಮಾಡಿದ ಹೋರಾಟದ ಫಲವಮ್ಮ. ಸ್ವತಂತ್ರ ಭಾರತವು ಸ್ವರ್ಗವಮ್ಮ. ಉಳಿಸಿಕೊಳ್ಳುವುದು ನಮ್ಮ